ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅನ್ನೋದಾದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ ಹಚ್ಚಿದ್ರೆ ಸಾಕಾಗುತ್ತೆ. ಯಾವುದೇ ರೀತಿಯಾದಂಥ ಕಾಸ್ಟ್ಲಿ ಹೇರ್ ಆಯಿಲ್ ಅನ್ನೋದು ನಿಮಗೆ ಬೇಕಾಗೋದಿಲ್ಲ, ಅಥವಾ ಯಾವುದೇ ಒಂದು ಕಾಸ್ಟ್ಲಿ ಆದಂತಹ ಒಂದು ಹೇರ್ ಡೈ ಬೇಕಾಗೋದಿಲ್ಲ ನಿಮಗೆ. ಕೇವಲ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಮೇಯ್ನಾಗಿ ಬಂದು ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಈ ಒಂದು ಹೇರ್ ಆಯಿಲ್ ಅಥವಾ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ, ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ರಿಸಲ್ಟ್ ಕೊಡುತ್ತೆ. ಮೊದಲನೇದಾಗಿ ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ನ ತೆಗೆದುಕೊಂಡಿದ್ದೀನಿ, ಅಂದರೆ ಮೆಹಂದಿ ಪುಡಿ. ಅಕಸ್ಮಾತ್ ಏನಾದರೂ ನಿಮ್ಮ ಮನೆಯಲ್ಲಿ ಮೆಹಂದಿ ಎಲೆಗಳು ಇತ್ತು ಅನ್ನೋದಾದರೆ ಅದನ್ನೇ ಒಣಗಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನೇ ನೀವು ಪೌಡರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಇಲ್ಲ ಅನ್ನೋದಾದರೆ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಾಗಿರ್ಬೋದು ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಹೆನ್ನ ಪೌಡರ್ ಅನ್ನೋದು ಸಿಗುತ್ತೆ. ಸೊ ಆದಷ್ಟು ಒಳ್ಳೆ ಬ್ರ್ಯಾಂಡ್ನ ನೀವು ಚೂಸ್ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ನ ತೆಗೆದುಕೊಂಡಿದ್ದೀನಿ. ಹೆನ್ನ ಪೌಡರ್ ಮೇನಾಗಿ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನೀವು ಅಂದ್ಕೊಳ್ಬೋದು ಗ್ರೇ ಹೇರ್ಸ್ ಆಗುತ್ತೆ ಅಲ್ವಾ ಅಂತ, ಬಟ್ ಇದನ್ನು ನೀವು 1-2 ದಿನಗಳ ಕಾಲ ಹಾಗೆ ಬಿಟ್ಟು ಯೂಸ್ ಮಾಡೋದ್ರಿಂದ ಕಪ್ಪಾಗುತ್ತೆ. ಸಂಪೂರ್ಣವಾಗಿ ಈ ಒಂದು ಹೇರ್ ಆಯಿಲ್ ಅನ್ನೋದು ಕಪ್ಪಾಗುತ್ತೆ, ಮತ್ತು ನಿಮ್ಮ ತಲೆ ಕೂದಲು ಸಹ ಕೂಡ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಬಂದು ಸ್ವೀಟ್ ಆಲ್ಮಂಡ್ ಆಯಿಲ್, ಅಂದರೆ ಬಾದಾಮಿ ಎಣ್ಣೆನೇ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತೆಂಗಿನ ಎಣ್ಣೆ ಎಲ್ಲ ಬೇಕಾಗೋದಿಲ್ಲ ನಿಮಗೆ. ಈ ಒಂದು ಸ್ವೀಟ್ ಆಲ್ಮಂಡ್ ಆಯಿಲ್ ಬಂದು ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಾಗಿರ್ಬೋದು, ಆನ್ಲೈನಲ್ಲಾಗಿರ್ಬೋದು, ದೆನ್ ಬಂದು ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ನ ನಾನು ಇಲ್ಲಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ ಆದರೆ ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಹಾಗೆ ಯೂಸ್ ಮಾಡೋ ಹಾಗಿಲ್ಲ, ಇದನ್ನು ಸುಮಾರು ಏನಿಲ್ಲ ಅಂದ್ರೂ 1-2 ದಿನಗಳ ಕಾಲ ಆದರೂ ಹಾಗೆ ಬಿಡಬೇಕಾಗತ್ತೆ. 2 ದಿನಗಳ ಕಾಲ ಇವತ್ತು ನೈಟ್ ನೀವು ಪ್ರಿಪೇರ್ ಮಾಡಿದ್ರೆ ನೆಕ್ಸ್ಟ್ ನೈಟ್ ಬಿಟ್ಟು ಮತ್ತೆ ಮರುದಿನ ಬೆಳಗ್ಗೆ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಯೂಸ್ ಮಾಡಿದ 3ನೇ ದಿನ ನೀವು ಯೂಸ್ ಮಾಡಬೇಕು, ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ವಾರಕ್ಕೆ ಒಮ್ಮೆ ಆದರೆ ಸಾಕಾಗುತ್ತೆ. ಅಕಸ್ಮಾತ್ ನೀವು ಭಾನುವಾರ ಈ ಒಂದು ಹೇರ್ ಆಯಿಲ್ನ ಹಚ್ಕೊಳ್ತೀರಾ ಅನ್ನೋದಾದರೆ ನೀವು ಶುಕ್ರವಾರನೇ ಇದನ್ನು ಪ್ರಿಪೇರ್ ಮಾಡಿ ಇಡಬೇಕು. ಪ್ರಿಪೇರ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇಡಿ, ಇಲ್ಲಾಂದರೆ ಒಂದು ಬಾಕ್ಸಲ್ಲಿ ಹಾಕಿ ಇಡಿ. ನಂತರ 3ನೇ ದಿನ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ನಾರ್ಮಲ್ ಆಗಿ ನೀವು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚಿ. ಸೊ 2 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡೋದು ಅಷ್ಟೇ. ಸೊ ಒಮ್ಮೆ ಯೂಸ್ ಮಾಡಿ ನೋಡಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ವಾರಕ್ಕೆ ಒಮ್ಮೆ ಹಚ್ಚೋದ್ರಿಂದ ಸೊ ಏನಂದರೆ ನಿಮ್ಮ ತಲೆ ಕೂದಲು ಸಹ ಕೂಡ ಪರ್ಮನೆಂಟ್ ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 3 ಟೈಮ್ ಅಂದರೆ ಒಂದು 3 ಟೈಮ್ಸ್ ಇದನ್ನು ಹಚ್ಕೊಳ್ಳಿ ಸಾಕಾಗುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.